ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ, ವಿಧಿಯ ಬರಹ. ಬ್ರಹ್ಮಗೀಚಿದ ಬರಹಕ್ಕೆ ಮುಂದಾಲೋಚನೆಯೇ ಇಲ್ಲ, ಮನಸ್ಸೂ ಇಲ್ಲ. ಹಲೋ, ಹೇಳಲೆ. ಆರಾಮ? ಏನು ಆರಾಮ? ಹೆಂಗಿದ್ರು ಆರಾಮ ಅಂತ ಹೇಳ್ಬೇಕು, ಮತ್ತೇನು ಮಾಡೋದು? ಇಷ್ಟಾಗಿ ಬೇಜಾರಾಗಿ ಅಂದ್ರೆ ಆಗ್ಯದವ ಬೇಜಾರು. ಇಷ್ಟು ದಿನ ನೀ ಹೇಳ್ತಿದ್ದೀನಿ ಮತ್ತಿದು ನಮ್ಮ ಅತ್ತೆ ಹಂಗಿಲ್ವಾ, ನಮ್ಮ ಅತ್ತೆ ಭಾಳ ಚಲೋ ಇದ್ದಾವ ಅಂತ ನಾ ಹೇಳ್ತಿದ್ದೆ. ಈಗ ಅನುಭವಿಸ್ಲಿಕ್ಕತ್ತೀನಿಲೆ ನಾನು. ಎಷ್ಟು ಕಾಡಿಸ್ತಾಳೆ ಗೊತ್ತೇನಲೆ ನಮ್ಮ ಅತ್ತೆ. ಸಾಕಾಗ್ಯದವ ನನಗಂತ್ರನು. ಹೌದಲ್ಲ, ಹಿಂಗ್ಯಾಕೆ ಮಾಡ್ತಾರೆ ನೋಡ್ಲಿ ಇವರು. ಅಲ್ಲ, ತಾವು ಸೊಸೆಯಾಗಿನೇ ಬಂದಿರ್ತಾರ, ಅದನ್ನ ಒಟ್ಟ ಅರ್ಥ ಮಾಡ್ಕೊಳಂಗಿಲ್ಲ ನೋಡು. ಮಾತಿಗೂ ಕಾಡ್ಸೋದು, ಮಾತಿಗೂ ಅದೇನು ಅತ್ತೆನ್ನು ಪಟ್ಟ ಬಂದ್ಗಳನ್ನೇ ಅವಕ್ಕೆ ಏನಾಗ್ತದೆ ನೀವ. ನನಗಂತೂ ಅಷ್ಟು ವಿಚಿತ್ರ ಆಗ್ತದೆ ನೋಡು. ಹೌದಲ್ಲ, ನಿನಗೂ ಹಂಗೆ ಮಾಡ್ತಾಳನ? ಅದೊಂದಿಲ್ವಾ ನನಗೆ, ಯಾವಾಗಲೂ ಇರಂಗಿಲ್ಲಲ್ಲ. ಡೇಟ್ ಮುಗಿದಾವಲೆ ಅದೊಂದು ಚಲೋ. ನಿನಗೆ ಹಂಗಾಗ್ತದಲ್ಲ. ಹೌದವಾ, 3 ದಿನ ಬಾ ತ್ರಾಸಾದಿರ್ಬೇಕಂತೀನಿ. ಮಾಡ್ಯಾರ ಹಾಕ್ತಾರಲ್ಲ ಏನಕ್ಕಾಗಲ್ಲ ಕಡಿಗಿನ, ಅದು ಹೇಳು ಮೊದಲು. ಹೌದಾ? ಹೌದು ಬಿಡ, ಈ ಹುಡುಗರು ಮಕ್ಕಳು ಗಂಡನು ಹಂಗೆ ಮಾಡ್ತಾರೆ ಬಿಡ. ಇವ ಒಂಚೂರು ಅಡ್ಜಸ್ಟ್ ಆಗಂಗಿಲ್ಲ. ತಿಂಗಳದಾಗ 3 ದಿನ ಮಾಡ್ಲಿಕ್ಕೆ ಅಷ್ಟು ಒದ್ದಾಡ್ತಾರೆ ನೋಡೋರು. ನಾವು ಹೆಂಗೆ ಮಾಡ್ತಿರ್ಬೇಕು ಅದನ್ನು ತಿಳ್ಕೊಳಂಗಿಲ್ಲ. ಹೌದವಾ? ಹ್ಞೂಲೇ, ಹೆಣ್ಮಕ್ಳಿಗೆ ಈ ಗಂಡನ ಮನೆ ಏನದ ಇರಬಾರ್ದಾಗಿತ್ತು ಬಿಡ್ಲಿ. ನನಗಂತೂ ಅಷ್ಟು ಇದಾಗ್ಯದ ನೋಡುವ. ನಂದು ಹೆಂಗೆ ಮಾಡೋದು? ಅದೇ ಏನು ಹೇಳ್ತೀನಿ, ಇವ್ರು ಬರೋಷ್ಟಿಗೆ ಡೇಟ್ ಮುಗಿದು ನಾವು ಆದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀವಿಲ್ಲ. 3 ದಿನ ಹೊರಗೆ ಕೂತ ಕಡೆಗೆ ಹೋಟೆಲ್ನಾಗಾರ ತಂದು ಕೊಡ್ತಾರ. ಇವ್ರು ಅನ್ನ ಮಾಡಿ ಹಾಕ್ತಾರ, ಅನ್ನ ಮೆಂತೆ ಟುಪುಡಿ ಇಂಥವೇನ್ರ ತಿಂತೀವಿ ನಾವು, ತುಪ್ಪ ಅದು. ಅವ್ರು ಅಡ್ಜಸ್ಟ್ ಆಗ್ಬೇಕಲ್ಲ ಇವ್ವ, ಬಕ್ರಿನೇ ಬೇಕಲ್ಲ ಅವ್ರಿಗೆ. ಅದ್ರಾಗ ನಾ ಕಡೆಗೆ ಕೂತಾಗ ನನಗೆ ಮಾಡೋದಂದ್ರೆ ಬರ್ತದ ನಿನ್ನ ಹುಚ್ಚಿ. ಅವಾಗ ನೋಡವ, ಯಾವಾಗ ಊರಿಗೆ ಹೋದಾಗ ಒಂದ್ಸಲ ಕಡೆಗೆ ಕೂತ್ಬಿಟ್ಟಿನಿ. ಈಗ ಇರ್ತಾವ ಬೇಕಂತ ಮಾಡ್ತಾರ, ನಮ್ಮ ಕೈಲಿ ಮಾಡಿಸ್ಕೋಬೇಕಂತ ಮಾಡ್ತಾರ. ಹಿಂಗೆಲ್ಲ ಓದಾಡ್ಲಿಕ್ಕೆ ಹತ್ತಿಬಿಟ್ಟಿದ್ಲಲ್ಲಿ. ಅದೇ ನಮ್ಮ ಕೈಯಾಗಿರ್ತದ ಇವ. ಅವತ್ತರ ಅಷ್ಟು ಹತ್ತಿ ನೋಡುವ ನಾನಂತ್ರನು. ತಾವಿಗೂ ತಿಳ್ಕೊಬೇಕವ, ಹಿಂಗೆ ಮಾಡಬಾರ್ದು ನೋಡುವ. ಹೌದವಾ? ಎಲ್ಲರಿಗೆ ಹಂಗೆ ಇರ್ತದಲ್ಲಿ. ನಾನು ನನಗೊಬ್ಬಕಿಗೆ ಅಂತ ಮಾಡಿದ್ದೆ. ಇಲ್ಲಲ್ಲ, ಯಾರಿಗೆ ಒಬ್ಬರಿಗೆ ಚಲೋ ಸಿಗ್ತಾರೆ ನೋಡುವ ಅತ್ತಿದರು. ಪುಣ್ಯ ಮಾಡಿರ್ಬೇಕು ಚಲೋ ಅತ್ತಿ ಸಿಗ್ಲಿಕ್ಕೆ. ಅಲ್ಲಲ್ಲೇ, ನಿಮ್ಗೆ ಅತ್ತಿ ಕಾಡ್ಸಿದ್ರೂ ಏನಾಗ್ತದೆ, ಹೊರಗಾದು ಕರ್ಕೊಂಡು ಹೋಗ್ತಾರವಾ ನಿಮ್ಮ ಮನೆಯವರು. ಅಲ್ಲಾರ ಹೋದಾಗ ಒಂದು ಸ್ವಲ್ಪ ಪ್ರೀತಿಯಾರ ಮಾಡ್ತಾರೆ. ಇದು ನಮ್ಮ ಮನೆದು ಅದನ್ನೂ ಇಲ್ಲ ನೀನು. ಏನೇನು ಕೆಟ್ಟ ಹುಂಬಂದ್ರೆ ಹುಂಬವ್ವ. ಎಲ್ಲಿ ಹೊರಗೆ ಕರ್ಕೊಂಡು ಹೋಗೋದು ಗೊತ್ತಿಲ್ಲ, ಒಂದು ಏನು ತಿನ್ನಿಸೋದು ಉಣಿಸೋದು, ಹೆಂಡತಿಗೆ ಪ್ರೀತಿ ಮಾಡೋದು, ಏನೇನೇನೇನೇನೋ ಗೊತ್ತಿಲ್ಲ ನೋಡಿದಕ್ಕೆ. ಏನು ಮಾಡೋದು ಬಿಡ ಯವ್ವ, ಎಲ್ಲದಕ್ಕೂ ಬೇಡ ಬಂದಿರಬೇಕು. ಫೋನ್ಯಾಗ ಮಾತಾಡ್ಕೊತ ಕೂತಿಯೇನು? ಅಡುಗೆ ಮಾಡಾಕಿಕ್ಕಿ ಅಡುಗೆ ಮಾಡ್ತೀನಿ ಅಂತೇಳಿ ಅಡುಗೆ ಮನ್ಯಾಗ ಬರೋದು, ಇಲ್ಲಿ ಬಂದು ಸಣ್ಣತನ ಫೋನ್ಯಾಗ ಮಾತಾಡ್ಕೊತ ಕೂತ್ಬಿಡೋದು. ಅಲ್ಲ, ಅಡುಗೆ ಮಾಡಾಕನು ಫೋನ್ ಬೇಕಾ ನಿಮಗೆ? ಅಲ್ಲಿ ಹಾಲ್ಯಾಗ ಬಡ್ದು ಬರೋಕೆ ಬರಂಗಿಲ್ಲ ಅದನ್ನ ಫೋನ್. ಈ ಅತಿ ಮಾಡ್ತೀರವ. ಬಾಯ್ಲೆ, ಆಮೇಲೆ ಹಚ್ತೀನಿ. ಇಲ್ರಿ ಅತ್ತೆ, ಈಗ ಹಚ್ಚಿದ್ಲಿ ಫೋನ್ ಹಾಕಿ. ನಾ ಏನು ಹಚ್ಚಿಲ್ರಿ, ಅಡುಗೆ ಮಾಡ್ಲಿಕ್ಕತ್ತಿದ್ದೆ ರೀ. ಕುಕ್ಕರ್ ಹಚ್ಚಿದ್ದೆ, ಹಂಗೆ ಸ್ವಲ್ಪ ಸಬ್ಬಸಿಗೆ ಸೋಸ್ಲಿಕ್ಕತ್ತಿದ್ದೆ. ಫೋನ್ ಬಂತು, ಮಾತಾಡ್ಲಿಕ್ಕತ್ತಿದ್ದೆ ರೀ. ಸಬ್ಬಸಿಗೆ ಸೋಸ್ಲಿಕ್ಕತ್ತಿದ್ದೆ. ಆ ಸೂಟ್ ಸಹಿತ ಬಿಚ್ಚಿಲ್ಲ. ಎಷ್ಟು ನಾಟಕ ಮಾಡ್ತೀರಿ, ಏನು ಸುದ್ದಿ ಮಾಡೋ ಕೆಲಸ ಒಂದು ಸ್ವಲ್ಪ ಬಡ 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 ನಿಯತ್ತಿಂದ ಮಾಡಬೇಕು. ಹಂಗೆ ಒಳಗೆ ಅಡುಗೆ ಮಾಡ್ತೀನಿ ಅಂತೇಳಿ ಬಂದು ನಮ್ಮ ಕಣ್ಚ ತಪ್ಪಿಸಿ ಹಿಂಗೆ ಫೋನ್ಯಾಗ ಮಾತಾಡ್ಕೊತ ಕೂಡೋದು ಅಲ್ಲ ತಂಗಿ. ನಾ ಏನು ಹೇಳವ ಇವಳಿಗೆ? ಅಲ್ಲಲ್ಲ, ಈಗಿನ ಕಾಲದ ಸೊಸೆ ಆಗ್ಬೇಕಾಗಿತ್ತು. ಒಬ್ಬ ಮಗ ಉಳಿಬೇಕಾಗಿತ್ತು, ಆ ಮಗನಿಗೆ ಮದುವೆ ಆಗಬಾರ್ದಾಗಿತ್ತು. ಈಗಿನ ಕಾಲದಾಗ ಸೊಸೆ ಬರಬೇಕಾಗಿತ್ತು. ತಿಳ್ತಿತ್ತಿಕ್ಕಿ ಮುದುಕಿದು. ನಾವು ನಮ್ಮ ಅಪ್ಪ ಅಮ್ಮ ಹೇಳ್ದಲ್ಲಿ ಮಾಡಿಕೊಟ್ಟು ಹೊಂದ್ಕೋಬೇಕವ ಅಂತ ಅವ್ರಿಗೆ ತಿಳಿಸಿ ಹೇಳಿದಕ್ಕೆ ಹೊಂದ್ಕೊಂಡು ಹೊಂಟಿವಿ ನೋಡು. ಅದಕ್ಕೆ ನಡ್ಸಾಳಕಿ ಹಿಂಗೆ. ಈಗಿನ ಕಾಲದ ಸೊಸೆ ಬಂದಿಲ್ಲಂದ್ರೆ ಈಕಿನ ಮೂಲ್ಯಾಗ ಕೂಡಿಸ್ತದ್ಲಲ್ಲ, ಅದು ನನ್ನ ಕಣ್ಣಾರೆ ನೋಡ್ಬೇಕಾಗಿತ್ತು. ಅದು ತಪ್ಪಿತೆ ನನ್ನ ಕಣ್ಣಿಂದ. ಮಾಡ್ತೀನಿ ಇವಳಿಗೆ ಒಂದಿನ ನಿನ್ನ ಕೈಯಾಗ ಸಿಗ್ಲಾರ್ದ ಹೋಗಂಗಿಲ್ಲ. ಬಿಳಿತಲ್ಲಿ ಮುದುಕಿ, ತಿಳ್ಕೋ ಅದನ್ನ. ಏನು ಸುಂದ್ರಿ, ಏನು ವಟ ಅಂತೀಯಲ್ಲ ಅನ್ನೋದಿತ್ತಂದ್ರೆ ಸೀದಾ ನನ್ನ ಎದುರಿಗೆ ಅನ್ನು. ಹಂಗೆ ತಲೆ ತಗ್ಗಿಸಿ ಮಾತಾಡೋದು ನನ್ನ ಮುಂದೆ ನಡೆಯಂಗಿಲ್ಲ. ಏನಿಲ್ರಿ, ಏನು ಅಂದಿಲ್ಲ. ಇವ ಸ್ವಲ್ಪ ಸಬ್ಬಸಿಗೆ ಸೋಸ್ಕೊಡ್ತೀರೇನ್ರಿ? ನಾ ಈ ಕಡೆ ಬಕ್ರಿಗೆ ಹಂಚಿಡ್ತೀನಿ. ಇವ ನಮಗೆ ಸೋಸೋದು ಪಾಸೋದು ಆಗಂಗಿಲ್ಲವ, ನನಗೆ ಕೈ ನೋಯಿಸ್ತಾವ. ನಾ ಎಲ್ಲಿ ಸೋಸ್ಕೋತ ಕೂಡಿ, ನನಗೊಂದು ಕಪ್ ಚಹಾ ಮಾಡಿಕೊಡು, ಅದಕ್ಕೆ ಹೇಳಿಕಂತ ಬಂದಿದ್ದೆ ನಾನು. ಸಬ್ಬಸಿಗೆ ಸೋಸಿದ್ರೆ ಕೈ ನೋಯಿಸ್ತಾವ್ರಿ? ನಾ ಎಲ್ಲಿ ಕೇಳಿಲ್ಲ ಬಿಡ್ರಿ ಇದನ್ನ. ಎಲ್ಲಿ ಕೇಳಿಲ್ಲ, ಈ ಕೇಳಿಕತ್ತಿಲ್ಲ. ನಾ ಹೇಳ್ತೀನಿ ನೋಡಿ, ಕೇಳು. ನನ್ನ ಕೈ ಸೋಸೋದು ಆಗಂಗಿಲ್ಲ ನೋಡು ತಂಗಿ. ನೀ ಮಾಡು, ನಿಂತೇನದ? ನೀ ಏನು ಕರದು ಕಟ್ಟೋದು ಅಷ್ಟ್ರಾಗದು ಅಂದಂಗ. ಸುಂದ್ರಿ, ನಾಳೆ ನಮ್ಮ ಮಗಳು ಗೀತಾ ಬರ್ತಾಳಂತ. ಒಂದು ಸ್ವಲ್ಪ ರುಚಿ ಅಡುಗೆ ಮಾಡು. ಈಗ ಹೋಗಿ ಕಾಪೆಲ್ಲ ತರ್ತಿದ್ರೆ ತೊಗೊಂಬ. ಆಮೇಲೆ ಆಕಿಗೆ ಶೇಂಗಾದ ಹೋಳ್ಗೆ ಇಷ್ಟ. ಒಂದು 4 ಶೇಂಗಾದ ಹೋಳ್ಗೆ ಮಾಡಮ್ ಸಂಜೆ ಮುಂದೆ. ನಾನು ಹೆಲ್ಪ್ ಮಾಡ್ತೀನಿ, ಆದ್ರೆ ತುಂಬಿಕೊಡ್ತೀನಿ ಅಂತ. ನೀ ಮಾಡಾಕಂತ ಶೇಂಗಾದ ಹೋಳ್ಗೆ ಮಾಡಮಂತ. ಏನು ಬ್ಯಾಡ ಹೇಳ್ರಿ, ಮತ್ತೆ ಶೇಂಗಾದ ಹೋಳ್ಗೆ ತುಂಬಿಕೊಟ್ರಿ ಅಂದ್ರೆ ಕೈ ನೋಸಂಗಿಲ್ಲ ಏನ್ರಿ? ಈಗ ಸಬ್ಬಸಿಗೆ ಸೋಸಿದ್ರೇ ಕೈ ನೋಸ್ತಾವ, ಮತ್ತು ಮಗಳು ಬಂದಾಗ ಶೇಂಗಾದ ಹೋಳ್ಗೆ ಮಾಡ್ಲಿಕ್ಕೆ ಕೈ ನೋಸಂಗಿಲ್ಲೇನ್ರಿ? ಅದನ್ನೇನು ಕೇಳ್ತೀನಿ ನೀನು? ಬ್ಯಾಡ ಅಂದ್ರೆ ಬಿಡು, ಆದರೆ ಶೇಂಗಾದ ಹೋಳ್ಗೆ ಮಾಡಿ ಅಷ್ಟೇ. ತುಂಬಿಕೊಟ್ಬೇಕಂತ ಮಾಡಿದ್ದೆ, ನೀನೇ ಬ್ಯಾಡ ಅಂತಿದ್ದಿ, ಮತ್ತು ನಾನಾರ ಏನು ಮಾಡಲಿ? ಇಲ್ಲದ ಕ್ವಶನ್ ಕೇಳಿಕ್ ಹೋಗ್ಬೇಡ ನನಗೆ.
ನಾಳೆ ಅವ್ರು ಬಂದಿಂದ ಮಾಡ್ತೀನಿ ಹೇಳ್ರಿ. ಇವತ್ತು ಸ್ವಲ್ಪ ಜೋಳ ಹಸಿ ಮಾಡ್ಬೇಕಾಗ್ಯದ್ರಿ, ಸಂಜೆ ಮುಂದೆ ಆಗಂಗಿಲ್ಲ. ಅವ್ರು ಬಂದಿಂದ ಅವ್ರು ತುಂಬಿಕೊಡ್ಲಿಕ್ಕ ನಾನು ಲಟ್ಟಿಸಿ ಬೇಯಿಸ್ತೀನಂತ. ನೋಡಿ ಒಟ್ಟಾಕಿ ಕೆಲಸ ಹಚ್ಬೇಕನ್ನಕ್ಕೆ ನಾ ಬಂದಗನೆ ಒಂದು 4 ದಿನ ತವ್ರ ಮನೆಗೆ ಚಂದಾಗಿ ಇರ್ಬೇಕು ಅನ್ನಂಗಿಲ್ಲ ನೋಡ ಹುಡುಗಿ. ನಿನ್ನ ಕೈಯಾಗ ಕೆಲಸ ಮಾಡ್ಬೇಕು ಬರೀ. ನೀನೇನು ಹೇಳಿದ್ನಿಲ್ಲ ನಾನು ಜೋಳ ಹಸಿ ಮಾಡಂತ. ಎಲ್ಲ ಮುಗ್ದವ್ರಿ ಮಾಡೇ ಇಟ್ಟಿನ್ರಿ ಅಂತ ಹೇಳ್ದಲ್ಲ ಕಾರ್ವಾರಿ. ಮಾಡೇ ಇಟ್ಟಿನ್ರಿ, ಆದ್ರೆ ಇನ್ನೂ ಸ್ವಲ್ಪ ಹಿಂಗೆ ಕೇರ್ ಕೊಡ್ಬೇಕಿಲ್ರಿ. ಅಷ್ಟು ಒಮ್ಮೆ ಹಸಿ ಮಾಡಿಟ್ಟಿರ್ತೀನಿ. ಅದಕ್ಕೆ ಏನಾರ ಒಂದು ನೆವ ಹುಡುಕ್ತೀನಿ ನೋಡು. ಒಟ್ಟ ಏನಾರ ಮಾಡ್ತಾಯಿ ನನಗೊಂದು ಕಪ್ ಚಾ ಮಾಡಿಕೊಡು. ಏನಾರ ಆ ಬಾಯಿಗೆ ಬೀಳ್ರಿ ಕಡೆ. ಅವು ಎಲ್ಲೋಗ ಸುಂದ್ರಿ? ಹಾಂ, ಎಲ್ಲ ಕೈಕೋತ ಕೂಡ್ತೀನಿ ನಾನೇ. ಎಲ್ಲೇ ಹೋಗಿರ್ಬೇಕು ನೋಡ್ರಿ ಹೊರಗೆ. ಹಂಗ್ಯಾಕದ ಮಾತಾಡೋದು? ಬಾರಿ ಆಯ್ತು ಬಿಡು ನಿಂದು. ಮತ್ತೆ ಏನು ಮಾಡ್ಲಿ ಹೇಳ್ರಿ, ಎಷ್ಟು ಕಾಡ್ತಾರ ಗೊತ್ತೇನ್ರಿ? ಮಾತಿಗೂ ಬೈತಾರ. ಎಷ್ಟಂತ ಸಹಿಸ್ಕೊಳ್ಳಿ ನಾನಾರ. ವಯಸ್ಸಾಗ್ಯದ ಅಂತಾರ, ಏನಾಗಂಗಿಲ್ಲ ತಗೋ. ಬುದ್ಧಿ ಮಾತಾಡ್ತಾರ ಅವ್ರೇನು ಸುಮ್ಮನೆ ಬೈಯಂಗಿಲ್ಲ. ನೀ ಹಂಗಿದ್ದಿ ಬೈತಾರ ಅವರು. ನೀವು ಹೆಂಗೆ ಬಿಟ್ಟು ಕೊಡ್ತೀರಿ ನಿಮ್ಮ ಅವ್ವನ? ಅವ್ರ ಕಡೆನೇ ಆಗೋರಲ್ಲ ನೀವು. ಅದೇ ನಮ್ಮ ಗೆಳತಿ ಹೇಳಿದ್ದೆ ಕರೆಕ್ಟು. ಸ್ವಲ್ಪ 1-2 ವರ್ಷ ಅಷ್ಟೇ ಅತ್ತಿ ಮನೆ ಚಲೋ, ಆಮೇಲೆ ಅವ್ರ ಬುದ್ಧಿ ಅನ್ನೋದು ಗೊತ್ತಾಗ್ಬಿಡ್ತದೆ ನಮಗೆ. ನೀವು ಒಂದು ಸ್ವಲ್ಪ ನನ್ನ ಕಡೆಯಾಗಿ ಮಾತಾಡ್ತೀರೇನ್ರಿ? ನಮ್ಮ ಗೆಳತಿ ಅತ್ತಿನೂ ಕಾಡಿಸ್ತಾಳ್ಕರೆ ಏನಾಗ್ತದ್ರಿ, ಆ ಗಂಡ ಹೊರಗೆ ಕರ್ಕೊಂಡೋಗಿ, ಇಲ್ಲ ನಮ್ಮ ಅವ್ಗ ವಯಸ್ಸಾಗ್ಯದ ಅದಕ್ಕೆ ಮಾಡ್ತಾಳೆ ಹಿಂಗ ಅಂತೇಳಿ ಪಾನಿಪುರಿ ತಿನ್ಸೋದು, ಹೊರಗೆ ಕರ್ಕೊಂಡು ಹೋಗೋದು, ಊಟ ಮಾಡಿಸ್ಕೊಂಬರೋದು, ಅಲ್ಲಿ ಹೋಗಿ ಚಂದಾಗೆ ಪ್ರೀತಿಯಿಂದ ಮಾತಾಡ್ಸೋದು ಮಾಡ್ತಾನೆ. ನೀ ಏನೇನೇನೇನು ಇಲ್ಲಿ ನೋಡಿ, ನೀವು ಬರೀ ನನ್ನ ದಣೆ ಬರೀ ಇದೇ ಆಯಿತು. ಯವ್ವ ತಾಯಿ, ಈಗ 4 ದಿನ ಆಯ್ತಾ ಬಂದು ನಮ್ಮವ್ವ. ಸಂತೆನ ನಿಂದೆ ಬಿದ್ದಿರ್ತದೆ, ನಿಂದ ರಾಜಕೀಯ ಇರ್ತದ ಮನ್ಯಾಗ. ದೊಡ್ಡ ಬಾರಿ ಸಾಚೆ ಆಗ್ಲಿಕ್ಕೆ ಹೋಗ ತಂದೆ ಏನೂ ನಡೆಯಂಗಿಲ್ಲ ಅನ್ನೋರ್ಗತ್ತೆ. ಮನ್ಯಾಗ ಯಾರು ನಡೀತದ? ನಿಂದೆ ಎಲ್ಲ ನಡೀತಿರ್ತದ. ಮತ್ತು ಸಂತೆನ ಅವು ಅನ್ನೋದು ಏನು ತಪ್ಪದವ? ಸಂತೆನ ಹೊರಗೆ ಇರ್ತಿಲ್ಲ ಯಾವಾಗ ನೋಡಿದ್ರು ನೀನು. ಈಗ ಬಂದಾಗನೇ 4 ದಿನ ಇಷ್ಟು ಹೊಂದ್ಕೊಳಕ್ ನಿನಗೆ ಹಿಂಗೆ ಕಷ್ಟ ಆಗ್ತದ? ಅಲ್ಲ, ಸಂತೆನ ಅತ್ತಿ ಮನೆಯಾಗ ಇದ್ದವರು ಇರ್ತಾರ, ಅತ್ತಿ ಸೊಸಿ ಹೊಂದ್ಕೊಂಡೋದ್ದವರು ಇರ್ತಾರ. ಅವ್ರು ನೋಡಿ ಕಲಿ ಒಂದು ಸ್ವಲ್ಪ. ಅದೋದು ಬಿಟ್ಟು ಈಗೇನೋ ನಮ್ಮ 4 ದಿನ ಬಂದಾಳಂತ ಈಗ ಭಾರಿ ತ್ರಾಸ ಆಗ್ಬಿಟ್ಟದಂತ. ಅವ್ವ ಮೊದಲೇ ನಮಗೆ ತ್ರಾಸ ಆಗಿರ್ತದ ಅಂತದ್ರಾಗ ನೀವು ಹಿಂಗೆ ಏನ್ರ ಮಾತಾಡೋನೇ ಗಾಡಿ ಆಯ್ಲೇನೋ ನಂಗೆ ಅನಿಸ್ತದ ನೋಡ್ರಿ ನನಗಂತೂ. ಹಂಗಲ್ಲೋ, ತಿಳ್ಕೊ ಒಂದು ಸ್ವಲ್ಪ. ನಮ್ಮ ಅವ್ನದು ಗುಣ ಹಂಗದಿಲ್ಲ ಮೊದಲಿಂದಾನು ಗೊತ್ತದಿಲ್ಲ ನಿನಗೆ. ಇದ್ದು ಬಿಡಲ್ಲ ನೀ. ಯಾಕೆ ಮನ್ಸಿಗೆ ಹಚ್ಕೊಳ್ಳೋದನ್ನು ಮಾಡ್ಬೇಡ. ಆಕೆ ಏನೋ ಉತ್ತರನೂ ಕೊಡ್ಲಿಕ್ಕೆ ಹೋಗ್ಬೇಡ. ಕರೆಕ್ಟ್ ಟೈಮಿಗೆ ಊಟ ಮಾಡಿ ಹಾಕಿಬಿಡು. ಏನೂ ಅನ್ನಂಗಿಲ್ಲ ಹಂಗೆ ಮಾಡಬಾರ್ದು. ವಯಸ್ಸಾಗಿರ್ತದಂದ್ರೆ ಒಂದು 8-10 ದಿನ ಬಂದಿರ್ತಾಳಲ್ಲ, ಹೊಂದ್ಕೊಂಡು ಹೋಗ್ಬೇಕಪ್ಪ. ಏನಪ್ಪ ಕಿವಿ ಚುಚ್ಚಕತ್ತೆ ಅನ್ನ ಹೇಳ್ತಿ? ಎಲ್ಲ ಹೇಳಿಕತ್ತಾಳನ ನಿಮ್ಮವ್ ಹಂಗೆ ಮಾಡಿದ್ಲು, ನಿಮ್ಮವ್ ಹಿಂಗೆ ಮಾಡಿದ್ಲು ಅಂತ. ಹಂಗೇನಿಲ್ಲವ, ಸುಮ್ಮನೆ ಏನ್ರ ಒಂದು ತಪ್ಪು ತಿಳ್ಕೊತಿ ನೋಡು. ಮಾತಾಡ್ಕೋತ ನೀವು ಕೂತಿ ಒಂದ್ಗನೆ ಬರೀ ನಿಂದ ಹೇಳ್ತಾಳ ಅಂತ ಯಾಕೆ ಅನ್ಕೋತೀವ ನೀನು? ನೀನು ಒಂದು ಸ್ವಲ್ಪ ಜಾಸ್ತಿನೇ ಮಾತಾಡ್ತೀವ. ನಾ ಜಾಸ್ತಿ ಮಾತಾಡ್ತೀನಲ್ಲ. ಹೌದಪ್ಪ, ಮತ್ತ ಅನಿಸ್ಲಾರ್ದ ಏನು ಮಾಡ್ತದ? ಏನ ಅಂತಾರಲ್ಲ, ಅದು ಮಾತು ಸುಳ್ಳಲ್ಲ. ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವಳು ನೆನಪಾರ್ತಾರ ಅಂತೇಳಿ ಅದು ಸುಮ್ಮನೆ ಮಾಡಿರಂಗಿಲ್ಲ ಗಾದಿ. ಈಗೆಲ್ಲ ಆಕೆ ಹೇಳ ಮತ್ತು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋದಲ್ಲ ನಿನಗೆ? ಇರಲಿ ಮಾತಾಡಪ್ಪ, ಮಾತಾಡು. ನಮ್ಗೆ ವಯಸ್ಸಾಗ್ಯದ, ಮಾತಾಡ್ತೀರಿ. ಮತ್ತು ನಾವು ಯಾರು ಮುಂದೆ ಹೇಳಮ್ಮು? ನಿಮ್ಮನ್ನು ಬಿಟ್ಟು ನಮಗೆ ಯಾರು ಗತಿ ಇರ್ತಾರ? ಎಷ್ಟು ಅನ್ಲಿ ಆಡಲಿ, ಮತ್ತು ನಿಂಬಲ್ಲೇ ಬರೋರಲ್ಲ ನಾವು, ಹೌದಿಲ್ಲ? ಅತ್ತೆಯವರ ಸುಮ್ಮನೆ ಏನಾರ ಹೇಳ್ಬೇಡ್ರಿ ನೀವು. ನಾ ಏನೂ ಹೇಳಿಲ್ರಿ ಅವ್ರ ಮುಂದೆ. ನಾ ಏನು ಹೇಳಿದ್ರು ಕೇಳಂಗೂ ಇಲ್ರಿ ಅವರು. ನಿಮ್ಮ ಮಗ ಯಾವತ್ತೂ ನಿಮ್ಮನ್ನು ಬಿಟ್ಟು ಕೊಡಂಗಿಲ್ರಿ. ಸುಮ್ಮನೆ ಅನ್ಬಾರ್ದ್ರಿ ಹಂಗೊಬ್ಬರಿಗೆ. ಯವ್ವ ಮಿಟಕ್ಲಾಡಿ, ನೀ ಕೊಡು. ನೀ ಏನು ಮಾತಾಡಲಿಕ್ಕೆ ಹೋಗ್ಬೇಡ. ನಾನು ನನ್ನ ಮಗ ಮಾತಾಡ್ಲಿಕ್ಕತ್ತೀವಲ್ಲ, ನೀ ಅಡ್ಡ ಬರ್ಲಿಕ್ಕೆ ಹೋಗ್ಬೇಡ. ನೋಡವ್ವ, ಸುಮ್ಮನೆ ಏನಾರ ಒಂದು ತಪ್ಪು ತಿಳ್ಕೊಳ್ಳೋದು, ಏನಾರ ಮಾತಾಡೋದು ಮಾಡಿದ್ರೆ ಮನ್ಯಾಗ ಸರಿ ಇರಂಗಿಲ್ಲ. ಒಂದು ಆಕಿನೂ ಸಣ್ಣಕ್ಕೆ ಆಗ್ತಾಳ, ತಿಳಿಸಿ ಹೇಳು. ಇಬ್ಬರು ಹೊಂದ್ಕೊಂಡು ಹೋಗೋದ್ರಿಂದ ಬಂದಾಗ ಒಂದು 4 ದಿನ ಬಂದಿರ್ತಿದ್ದಿ, ಚಂದಾಗಿ ನಕ್ಕೋತ ಆಡ್ಕೋತ ಇದ್ದು ಹೋದ್ರೆ ಚಲೋ ಇಲ್ಲ ನಿನಗೂ. ನೀವು ಒಂದು ಕಡೆ ಮುಖ ಮಾಡೋದು, ಅಕ್ಕಿ ಒಂದು ಕಡೆ ಮುಖ ಮಾಡ್ಕೊಳೋದು, ಹಿಂಗಿದ್ರೆ ಚಂದ ಅನಿಸ್ತದ ನಮ್ಮ ಮನೆ ಹೇಳಿ ನೋಡಮ್ಮ. ಹಾಗೆಲ್ಲ ಮಾಡಬೇಡ. ಏನ್ರ ಇತ್ತಂದ್ರೆ ತಿಳಿಸಿ ಹೇಳ. ಆದ್ರೆ ಸುಮ್ಮನೆ ಮಾತಿಗೂ ಬೈಲಿಕ್ಕೆ ಹೋಗ್ಬೇಡ. ಆಮೇಲೆ ನಾ ಏನ್ರ ಅಂದ್ರೂ ತಪ್ಪು ತಿಳ್ಕೊಬೇಡ. ನಾ ಯಾವಾಗಲೂ ಅಂತೀನಿಲ್ಲ ನಿನಗೆ. ಸುಮ್ಮನೆ ಆಕೆ ಹೇಳ, ಆಕೆ ಕಿವಿ ಚುಚ್ಚಾಳ ಅಂದವೆಲ್ಲ ಮಾತಾಡ್ಬಾರ್ದವ. ನೋಡಪ್ಪ, ನನಗೆ ತಿಳಿಸಂಗದೆ ನೀನು. ಇರ್ಲಪ್ಪ, ಇರ್ಲಿ. ಏನಾರ ಮಾಡ್ರವ. ನಾ ಏನ್ರ ಹೇಳೋಣ, ಏನ್ರ ತಪ್ಪು ತಿಳ್ಕೊತೀನಿ. ನೀನು ಸುಮ್ಮನೆ ಗೀತಾ ಫೋನ್ ಮಾಡಿದ್ಲಾನ? ಯಾವಾಗ ಬರ್ತಾಳಂತ? ಫೋನ್ ಮಾಡಿದ್ಲು ಬಿಡು, ನಾಳೆ ಬರ್ತೀನಿ ಅಂತ ಹೇಳ. ಬಿಡಪ್ಪ ಯಪ್ಪ, ಸುಮ್ಮನೆ ಆಕಿನೂ ಬಂದ್ಲಂದ್ರೆ ಮತ್ತೆ ನಿನ್ನ ಹೆಂಡತಿಗೆ ತ್ರಾಸ ಆತಿತ್ತಂದ್ರೆ ಯಾಕೆ ಬೇಕಂತ? ನಾ ಒಬ್ಬೇಕಿನೇ ಬಂದನೇ ತ್ರಾಸ ಆಗ್ಯದ ಈಗ ನಿಮಗೆ. ಮತ್ತು ಆಕೆ ಒಬ್ಬಾಕಿ ಬಂದ್ಲು ಅಂದ್ರೆ ಸುಮ್ಮನೆ ಪಾಪ ನಿಮ್ಗೆ ವಜ್ಜಲ್ಲ. ಯಾಕೆ ನನ್ನ ನಾಳೆ ಊರಿಗೆ ಕಳಿಸಿಬಿಡು, ಸುಮ್ಮನೆ ಹೋಗ್ಬಿಡ್ತೀನಿ ಆ ಕಡೆ. ಅವ್ವ, ಏನು ಮಾತಾಡ್ತೀವ ನೀನು? ಯಾಕೆ ಹಿಂಗೆ ಮಾತಾಡ್ತೀವಿ ಹೇಳು? ನೀ ಬಂದಿದ್ದ ನಮಗೆ ವಜ್ಜೆಗದ ಹೇಳಿ. ನಾ ಏನದ ಹಂಗೆ ಆಕಿಗೇನೆ ಬೈಲಿಗತ್ತೀನಿ ಸುಂದ್ರಿಗಿನ. ನಮ್ಮ ಅವ್ಗೆ ಚಂದಾಗಿ ನೋಡ್ಕೋ, ಬಕ್ರಿ ಪಲ್ಯ ಚಂದಾಗಿ ಮಾಡಿ ಹಾಕು ಅಂತೇಳಿ. ಅಂಥದ್ರಾಗ ಹಿಂಗೆ ಮಾತಾಡಿದ್ರೆ ಏನು ಹೇಳ್ತಾರವ ನಿಮಗೆ? ಅಲ್ಲ, ನಿನಗೂ ತಿಳಿಸಿ ಹೇಳಾಗತ್ತೀನಿ, ಹೊಂದ್ಕೊಂಡು ಹೋಗ್ರಿವ. ಹಂಗೆ ಜಗಾಡಬಾಡ್ರಿ, ಸರಿ ಇರಂಗಿಲ್ಲ ಅಂತೇಳಿ. ಅದು ತಪ್ಪನು? ಅವ್ವ, ಭಾರಿ ಮಾತಾಡ್ತಿರೇಳ. ಆಕೆ ನನಗೂ ಫೋನ್ ಮಾಡಿ ಆಳ್ಬಿಡು, ಗೀತಾ ಬರ್ತೀನಿ ಅಂತೇಳಿ ಕರ್ಕೊಂಬರ್ತೀನಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರ್ಕೊಂಬರೋ ಸಂಬಂಧ ಕೇಳೀನಿ ಅಷ್ಟೇ. ಏನು ಹಿಂಗೆಲ್ಲ ಮಾತಾಡಿ ಅದಕ್ಕಂದಲೇ ನಿಮ್ಮ ಅಂಥವ್ರ ಕೈಯಾಗ ಸ್ವಸ್ಥರು ನಡಿಲಾರ್ದಂಗೆ ಮಾಡ್ಕೋತೀರಿ ನೋಡುವ. ನೀವು ಹಿಂಗೆ ಮಾಡಿ ಮುಖ ಕೆಡಿಸ್ಕೊಂಡು ಹೊಂದ್ಕೊಂಡು ಹೋಗ್ಬಿಡ್ಬೇಕು. ಆಕಿನ್ನೂ ಮಗಳ ಗತಿ ನೋಡ್ಕೊಂಡಂದ್ರೆ ನಿನ್ನ ತಾಯಿ ಗತಿ ನೋಡ್ಕೋತಾಳಕಿ. ಯಾಕೆ ನಿಮಗೆ ಅರ್ಥ ಆಗೋಲ್ದು? ಗೀತಾಗ ಹೆಂಗೆ ನೋಡ್ಕೋತಿಯಲ್ಲ ಹಂಗೆ ನೀ ಸುಂದ್ರಿಗೂ ನೋಡ್ಕೊಂಡು ನೋಡು 1-2 ದಿನ.
ಆಕಿನ ಜೀವ ಮಾಡಲಿಲ್ಲ ಅಂದ್ರೆ ಅವಾಗ ಹೇಳು, ನಾನೇ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಆಕಿನ ಹೊಡೆದು. ಆದವ್ರ ನಿನಗೆ ಸಮಾಧಾನ ಆತಿತ್ತಂದ್ರೆ. ಏಯಪ್ಪ, ನಾ ಎಲ್ಲಿ ಆಕಿನ ಬಗ್ಗೆ ಹೇಳಿ ಆಕಿನ ಮನೆ ಬಿಟ್ಟು ಓಡಿಸಿ ನಾ ಏನಿದ್ದೇನು ಮಾಡಲಿ ತಂದೆ. ನೀವಿಬ್ಬರೇ ಗಂಡ ಹೆಂಡತಿ ಹೊಂದ್ಕೊಂಡಿರಪ್ಪ. ಯಪ್ಪ, ನಮ್ಮ ಸಂಬಂಧ ನೀವಿಬ್ಬರು ಜಗಾಡ್ಕೊತ ಕೂಡ್ಬೇಡ್ರಿ. ನಮ್ಗೆ ಅದ ಬಗ್ಗೆ ಇರಂಗಿಲ್ಲ. ನನ್ನ ಕೈಯಾಗ ಅದಕ್ಕೆ ಸಸ್ತೆ ನಡೆಯಂಗಿಲ್ಲನ. ಚಲೋ ಹೊತ್ನಾಗ ಕಲ್ಸ್ಯಾಳ ಬಿಡಪ್ಪ ಎಲ್ಲ ಪಾಠ ರೀ. ಅವರು ಎಲ್ಲದಕ್ಕೂ ತಪ್ಪು ತಿಳ್ಕೊತಾರೆ. ನೀವು ನನ್ನ ಕಡೆಯಾಗಿ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಒಟ್ಟ. ಅಯ್ಯಯ್ಯ ಸೋಗ್ಲಾಡಿ, ಹಿಂದೆ ಹಚ್ಚಿ ಚುಚ್ಚಿ ಈಗಿದ್ರ ನನ್ನ ಕಡೆಯಾಗಿ ಏನು ಮಾತಾಡಬೇಡ್ರಿ ಅಂತಂದ್ರೆ ನನ್ನ ಮುಂದೆ ಕಲಿಸ್ಲಿಕ್ಕೆ ಬರಬೇಡ. ವಯವ್ವ, ನಿನ್ನ ವಯಸ್ಸು ದಾಟ್ಕೊಂಡ ಬಂದಿನ ಇಲ್ಲಿಗೆ. ಅಂದ್ರೆ ವಯಸ್ಸು ದಾಟ್ಕೊಂಡು ಬಂದಿರ ಅಂದ್ರೆ ಇದನ್ನೆಲ್ಲ ಅನುಭವಿಸಿ ಬಂದಿರ್ತೀರಿಲ್ರಿ. ಮತ್ತು ನಿಮ್ಮ ಅತ್ತಿನೂ ನಿಮ್ಗೆ ಕಾಡಿಸ್ತಿದ್ಲಲ್ಲ, ನಿಮ್ಗೆ ತ್ರಾಸ ಆಗ್ತೈತಿಲ್ಲ ಅವಾಗ. ಹಾಗೆ ನನಗೆ ಕಾಡಿಸಿದ್ರೆ ನನಗೂ ತ್ರಾಸ ಆಗ್ತದ ಅಂತೇಳಿ ಯಾಕೆ ಅರ್ಥ ಮಾಡ್ಕೊಳಂಗಿಲ್ಲ ನೀವು? ಅದ್ರ ಮಾತ್ರ ವಯಸ್ಸು ದಾಟಿ ಬಂದಿನಿ ಅಂತ ತಿಳಿತದ. ಇದು ಕಾಡಿಸ್ಬಾರ್ದಪ್ಪ, ನಾನು ಸೊಸೆಯಾಗಿ ಬಂದೀನಿ, ನಾನು ಸೊಸೆ ಕಾಡ್ಸೋದ್ರಿಂದ ನನಗೆ ಹೆಂಗೆ ತ್ರಾಸ ಆತಿತ್ತು ಹಂಗೆ ತ್ರಾಸ ಆಗ್ತದ ಅಂತೇಳಿ ಅನ್ಸಂಗಿಲ್ಲ ಅನ್ನೋದು ನಿನಗೆ? ನಿಮಗೆ ಅನ್ಸಂಗಿಲ್ಲ? ಸಾರಿ, ನಿನಗಂತ ಬಂತು. ಅದೊಂದು ದೊಡ್ಡ ಗುಡ್ಡ ಮಾಡಬೇಡ್ರಿ ಮತ್ತೇನು. ನೋಡ್ದಪ್ಪ ಹೆಂಗೆ ಯಾಕೆ ಚಂದಾಗ ಮಾತಾಡ್ತಾಳಂತ. ನಿನಗೆ ಅನ್ಸಂಗಿಲ್ಲ ಅಂತ ಕೇಳ್ತಾಳಕ್ಕಿ ಚಂದಗೆ. ನನಗೆ ಬುದ್ಧಿ ಮಾತು ಹೇಳ್ತಾಳ. ಗುಂಡಪ್ಪ ತಿಳ್ಕೊ ಒಂದು ಸ್ವಲ್ಪ, ಎಷ್ಟು ಸಲಿಗೆ ಕೊಟ್ಟಿ ನೀನು ಹೆಂಡ್ತಿಗಂತ. ಅಲ್ಲ, ನಿಮ್ಗೆ ಹೆಂಗೆ ತಿಳಿಯಂಗಿಲ್ಲ ಅಂತೀನ ನಿಮಗೆ? ಸಾರಿ ರೀ, ಬಾಯಿ ತಪ್ಪು ಬಂತು ಅಂದ್ಮೇಲ ಅದು ಕೇಳಿಸ್ಲಿಲ್ಲನ? ಬರೀ ನಿನಗಂದಿದ್ದು ಅಷ್ಟೇ ಕೇಳ್ತಾನ. ಅಯ್ಯವ್ವ, ನಿಮ್ಮಂಥವ್ರ ಮುಂದೆ ನಾನೇ ಭಾರಿ ದೊಡ್ಡದು ಅಂದ್ಕೊಂಡಿದ್ದೆ. ನಾನು ಡಬಲ್ ಇದ್ದೀರಾಳ ನೀವು. ಗ್ರೇಟ್ ರೀ ನೀವು ಕರೆಗೂ. ಅತ್ತಿ ಪದಕ್ಕೆ ಕರೆಕ್ಟ್ ಅರ್ಥ ಕೊಡಾಕತ್ತೀರಾಳ ನೀವು. ಇದು ಯಾಕ ಶಿನಣ್ಣನ ಮನೆ ಅದಂಗೆ ಆಕತ್ತಪ್ಪ. ನಮ್ಮದು ಮನೆ ಅತ್ತಿ ಸೋಸಿ ಜಗಳ ಅದ. ನಾ ಅದಕ್ಕೆ ಕುಡಿತೀನಿ ಅಂತಿದ್ದವ. ಈಗ ನಾನು ಅದೇ ಮಾಡ್ಬೇಕಾಗ್ತದೆ. ಇನ್ನು ಇಬ್ಬರು ಸೋಲಂಗಿಲ್ಲ ಅಂದ್ರೆ ಏನು ಮಾಡ್ತಾರೋ? ಸುಮ್ಮಿರ್ತಿಲ್ಲ ನೀನು. ಯಾಕೆ ನೀ ಜೋರು ಆವಾಜ್ ಮಾಡ್ಲಿಕತ್ತಿಲ್ಲ? ಬಾಯಿ ಇಷ್ಟು ದಿನ ಅನಿಸ್ತಿದ್ದಿಲ್ಲ ನಮ್ಮವ್ಗ. ಯಾಕೆ ಹಿಂಗೆ ಮಾತಾಡ್ಲಿಕತ್ತಿ ಇವತ್ತ? ನಾ ಯಾವಾಗಲೂ ಅಂಜ್ತೀನಿ ರೀ. ನಾ ಯಾವಾಗಲೂ ರೆಸ್ಪೆಕ್ಟ್ ಕೊಡ್ತೀನಿ ಅವರಿಗೆ. ಎಲ್ಲರಿಗೆ ಅಂಜಿಸ್ಕೊಂಡಿನಿ. ಆದ್ರೆ ಅತ್ತಿಗೆ ಮಾತ್ರ ಅನಿಸ್ತಿದ್ದೆ. ಆದ್ರೆ ನನಗೂ ಕಾಕಾಗ್ಬಿಟ್ಟದ್ರಪ್ಪ ತಲಿ. ಸುಮ್ಮನೆ ಏನಾರ ಒಂದು ತಪ್ಪು ತಿಳ್ಕೊಳ್ಳೋದು, ಸುಮ್ಮನೆ ಅನ್ನೋದಂದ್ರೆ ಯಾರು ಸಹಿಸ್ಕೋತಾರ ತೀರಾ? ನಾನು ನೋಡ್ರಿ ಅತ್ತಿ, ಇಡೀ ಊರಾಗನೇ ನನ್ನ ಹೆಸರು ಕೇಳಬೇಡ್ರಿ ಹೆಂಗದಂತೇಳಿ ಎಲ್ಲರೂ ಅನಿಸ್ತಾರೆ ನನಗೆ. ನಾ ಹೋದ್ರೆ ನಿಮಗೆ ಮಾತ್ರ ನಾ ಇಷ್ಟು ಅನ್ಸ್ತೀನಿ ಅಂದ್ರೆ ತಿಳ್ಕೊರಿ ಎದಕ್ಕೆ ಅನಿಸ್ತೀನಿ ಅನ್ನೋದು. ನನ್ನ ರೂಪ ತೋರ್ಸ್ಲಿಕ್ಕತ್ತೀನಿ ಅಂತ ತಿಳ್ಕೊರಿ. ನೀವು ಒಂದು ನಿಮಿಷ ನಿಂದ್ರಂಗಿಲ್ರಿ ಇಲ್ಲಿ. ಹಂಗೆ ಮಾಡ್ತೀನಿ ರೀ ನಾನು. ಒಂದು ನಿಮಿಷ ನಿಂದ್ರಂಗಿಲ್ಲ. ನಿಮ್ಮ ಅಪ್ಪನ ಮನೆ ಏನಿದು? ನನ್ನ ಮಗನ ಮನೆ ಅದ ಮಗಳ. ನನ್ನ ಮುಂದೆ ಕಲಿಸ್ಲಿಕ್ಕೆ ಬರಬೇಡ. ನೀಂದದ ನಂದದ ನೋಡ್ಕೊಂಬಿಡಮಿಲ್ಲ ಅಂದ್ರೆ ನೀ ನನಗೆ ಅಂಜಿಸ್ತೀಯ. ನೀ ಏನು ಅಂಜಿಸ್ತೀಯ? ನೀನು ಡಬಲ್ ಇದ್ದೀನಿ ಅಂತ ನೀನೇ ಹೇಳಿಯಲ್ಲ ಆಗಲೇ. ತಯಾರಾಗಿ ನಿಂದ್ರಮ್ಮ. ನಾನು ಅದಕ್ಕೆ ರೆಡಿನೇ. ನೀ ಏನು ತಯಾರಾಗಿ ನಿಂದಿರ್ಲಿಕ್ಕೆ ರೆಡಿನೇ ಇದ್ದೀವಿ ಬಿಡು. ಈಗ ಹಿಂಗಿದ್ದಿದ್ದೆ ಅವಾಗಷ್ಟು ಹೆಂಗೆ ಮೆರೆದಿರ್ಲಿಕ್ಕಿಲ್ಲ ನೀನು. ನೀ ಹತ್ತಿ ಗಂಜಿಯ ಹತ್ತಿನ ಒಂದು ಮೂಲೆ ಕುಡಿಸಿರ್ತೀವಳು ನೀನು, ಗೊತ್ತದ ನನಗೆ. ಏನು ಒಡಗರ್ಲಿಗತ್ತಿದಿ? ನಾ ಏನನ್ಲಿ ರೀ, ಏನು ಅಂದಿಲ್ಲ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋ ಮಾಡಿದ್ದು ಸುಮ್ಮನೆ ತಮಾಷೆಗಿರಿ. ಯಾರಿಗಾರ ಪರ್ಸ್ನಲ್ ಆಗಿ ಸಂಬಂಧಪಟ್ಟಿದ್ದಿತ್ತಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಯಾರನ್ನೂ ಮನಸ್ಸು ನೋಯಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಲ್ಲ. ಈಗಿನ ಕಾಲದಾಗ ಅಥವಾ ಯಾವಾಗಲೂ ಅತ್ತಿ ಸೊಸೆ ನಡುವ ಈ ಥರ ನಡೀತದ ಸಂಭಾಷಣೆ ಅನ್ನೋ ಸಲುವಾಗಿ ಮಾತ್ರ ಮಾಡಿದ್ದೆ ಈ ವಿಡಿಯೋನ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನಿಮ್ಮ ಆಶೀರ್ವಾದನೂ ಇರಲಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸದಾಗಿ ಯಾರ ಚಾನಲ್ ನೋಡ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.